ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಕೂಡ. ಎರಡನೇ ಮದುವೆ ಅಂದರೆ ಸಮಾಜದಲ್ಲಿ ಇನ್ನೂ ಪ್ರಶ್ನೆಗಳಿವೆ, ಆದರೆ ಕೆಲವೊಮ್ಮೆ ಅದು ಒಬ್ಬರ ಜೀವನವನ್ನು ಉಳಿಸುವ ನಿರ್ಧಾರವೂ ಆಗಿರುತ್ತದೆ. ಈ ಕತೆ ಬೆಂಗಳೂರಿನ ಒಂದು ಹುಡುಗಿಯ ಜೀವನದಿಂದ ಪ್ರೇರಿತವಾದದ್ದು. ಹೆಸರುಗಳು ಬದಲಾಯಿಸಲಾಗಿದೆ. ಈ ಕತೆ ಮನೋರಂಜನೆಗಾಗಿ ಅಲ್ಲ, ಜಾಗೃತಿಗಾಗಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ತುಂಬ ತಿಳ್ಕೊಬೋದು ಈ ವಿಡಿಯೋದಿಂದ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಳ್ಳೆಯ ಪ್ರೊಫೈಲ್ ಕೂಡ ಇದರಲ್ಲಿದೆ. ಹೆಸರು ಅನುಶ್ರೀ, ವಯಸ್ಸು 35 ವರ್ಷ, ನಗರ ಬೆಂಗಳೂರು, ಶಿಕ್ಷಣ BCom ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಮಾಸಿಕ ಆದಾಯ ಕೂಡ 1,35,000 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಎತ್ತರ 5 ಅಡಿ 3 ಇಂಚು ಅಂತ ಹೇಳಿದ್ದಾರೆ. ಧರ್ಮ ಜಾತಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂಥೇಳಿ ಕೊಟ್ಟಿದ್ದಾರೆ. ಮಕ್ಕಳು ಕೂಡ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ನೋಡೋಕ್ಕೆ ತುಂಬ ಒಳ್ಳೆಯವರು ಕೂಡ ಇದ್ದಾರೆ ಮತ್ತು ಚೆನ್ನಾಗಿ ಕೂಡ ಇದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ತಾಯಿ ಗೃಹಿಣಿ, ತಂದೆ ನಿವೃತ್ತ ಸರ್ಕಾರಿ ನೌಕರ, ಆಸ್ತಿಯ ಸ್ಥಿತಿ ಸ್ವಂತ ಮನೆ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೆಲ್ಫ್ ಡಿಪೆಂಡ್ ಅಂತ ಹೇಳಿದ್ದಾರೆ. ಮದುವೆ ನಿರೀಕ್ಷೆ ಕೂಡ ಇದೆ ಅಂತ ಹೇಳಿದ್ದಾರೆ. ಇವರು ಸ್ವಲ್ಪ ವರನ ಬಗ್ಗೆ ಮತ್ತು ತಮ್ಮ ವಿವರಗಳನ್ನು ಸ್ವಲ್ಪ ಇದರಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಅನುಶ್ರೀ ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದಾಗ ಅವಳಿಗೆ ಜೀವನದ ಮೇಲೆ ದೊಡ್ಡ ಕನಸುಗಳಿದ್ದವು. ಮೊದಲ ಮದುವೆ ಅವರ ಪ್ರೀತಿಯಿಂದ ಆಗಿತ್ತು ಅಂತ ಹೇಳಿದ್ದಾರೆ. ಆದರೆ ಮದುವೆ ನಂತರ ಆ ಪ್ರೀತಿ ನಿಧಾನವಾಗಿ ನಿರ್ಲಕ್ಷ್ಯವಾಯಿತು ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನಿರ್ಲಕ್ಷ್ಯವಾಯಿತು ಅಂಥೇಳಿ ಒಂದು ಅನಿಸಿಕೆಯನ್ನು ತಿಳಿಸಿದ್ದಾರೆ. ಇನ್ನೂ ಸ್ವಲ್ಪ ತುಂಬ ವಿಷಯಗಳನ್ನು ಇದರಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಪತಿಯ ಮದ್ಯಪಾನ, ಅನುಮಾನ ಮತ್ತು ಮಾನಸಿಕ ಒತ್ತಡ ಅಂಥೇಳಿ ತಿಳಿಸಿದ್ದಾರೆ. ಸಹಿಸಿಕೊಂಡ್ರೆ ಜೀವನದ ಸರಿಯಾಗಿತ್ತು, ಅದನ್ನೆಲ್ಲ ಸಹಿಸಿಕೊಂಡಿದ್ರೆ ಜೀವನ ಸರಿಯಾಗಿತ್ತು ಅಂಥೇಳಿ ತಿಳಿಸಿದ್ದಾರೆ. ಆತ ಅವಳನ್ನು ತಾನು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಆದರೆ ಇದರಿಂದ ಎಲ್ಲಾಗಿ ಅವರು ತಮಗೆ ತಾವೇ ಸಮಾಧಾನವನ್ನು ಮಾಡಿಕೊಳ್ತಾ ಇದ್ದರು ಅಂಥೇಳಿ ತಿಳಿಸಿದ್ದಾರೆ. ಆದರೆ ಪ್ರತಿದಿನ ನೋವು ಮತ್ತು ಹೆಚ್ಚುತ್ತಾ ಇತ್ತು ಅಂತ ಹೇಳಿದ್ದಾರೆ. ಕೊನೆಗೆ ಕುಟುಂಬದ ಒತ್ತಡ ಮತ್ತು ಸಮಾಜದ ಮಾತುಗಳನ್ನು ಎದುರಿಸಿ ಅವಳು ವಿಚ್ಛೇದನ ನಿರ್ಧಾರ ತೆಗೆದುಕೊಂಡಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಅವರು ಇವಾಗ ಸಮಾಜದಲ್ಲಿ ತುಂಬ ಜನ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ. ಏನು ಇವ್ರ ಹತ್ರ ನೀವು ಜೀವನ ಮಾಡೋದು ಯಾವ ಥರ ಅಂಥೇಳಿ ತುಂಬ ಜನ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು. ವಿಚ್ಛೇದನದ ನಂತರ ಅನುಶ್ರೀಗೆ ಅತಿ ದೊಡ್ಡ ಶತ್ರು ಸಮಾಜವೇ ಆಗಿತ್ತು ಸ್ನೇಹಿತರೆ. ನೀವು ತಿಳ್ಕೊಬೋದು ಈ ಕಾಲದಲ್ಲಿ ವಿಚ್ಛೇದನ ಆದರೆ ಯಾವ ಥರ ಜನ ನೋಡ್ತಾರೆ ಅನ್ನೋದನ್ನು ನಿಮಗೆ ಗೊತ್ತಿದೆ. ಇನ್ನೊಂದು ಮದುವೆ ಯಾಕೆ ಹೆಣ್ಣು ಸಹಿಸಬೇಕು ಅನ್ನೋ ಪ್ರಶ್ನೆ. ಇಂಥ ಮಾತುಗಳನ್ನು ಅವಳನ್ನು ಒಳಗೆ ಮುರಿದಿದ್ದವು ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಥರ ಮಾತುಗಳಿಂದ ನೋವಾಗಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆದರೂ ಅವಳ ಕೆಲಸ ಹಿಡಿದು ಸ್ವತಂತ್ರವಾಗಿ ಬದುಕಲು ಕಲಿತಳು. 2 ವರ್ಷಗಳ ನಂತರ ಅವಳ ಜೀವನಕ್ಕೆ ಒಬ್ಬ ವ್ಯಕ್ತಿ ಬೇಕಂತ ಅನ್ನಿಸ್ತಂತೆ ತಿಳಿಸಿದ್ದಾರೆ ಸ್ನೇಹಿತರೆ. ಅವನು ಶ್ರೀಮಂತನಲ್ಲದೇ ಇದ್ದರೂ ಪರವಾಗಿಲ್ಲ, ಬಡವರಾದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಗೌರವ ನೀಡುವಂಥ ವ್ಯಕ್ತಿ ಆಗಿರ್ಬೇಕಂತೇಳಿ ತಿಳಿಸಿದ್ದಾರೆ. ನಿನ್ನ ಹಿಂದಿನ ಜೀವನ ನನಗೆ ಸಮಸ್ಯೆ ಅಲ್ಲ, ನಿನ್ನ ಹಿಂದಿನ ಮನಸ್ಸು ನನಗೆ ಮುಖ್ಯ ಅನ್ನುವ ಹುಡುಗ ಬೇಕು. ಅನುಶ್ರೀಗೆ ಹೊಸ ನಂಬಿಕೆಯ ಕೊಡಬೇಕು ಇದು ಅವಳ 2ನೇ ಮದುವೆ, ಇದು ಸೋಲಲ್ಲ ಅಂಥೇಳಿ ತಿಳಿಸಿದ್ದಾರೆ. ಈ ಥರ ಇರಬೇಕು ಅಂಥೇಳಿ ಅವರೊಂದು ಅಭಿಪ್ರಾಯನೂ ಹೇಳಿದ್ದಾರೆ. ಇದು ಅವಳ ಜೀವನವನ್ನು ಮರುಹುಟ್ಟಿಸಿದ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಈ ಥರ ಹುಡುಗ ಸಿಕ್ಕರೆ ಮದುವೆ ಆಗ್ಬೋದು ಅಂತ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ. 2ನೇ ಮದುವೆ ತಪ್ಪು ಅಲ್ಲ, ತಪ್ಪಾದ ಸಂಬಂಧದಲ್ಲಿ ಉಳಿಯೋದು ತಪ್ಪು. ಸಮಾಜ ಹೆಣ್ಣಿನ ಸಹನೆ ಬಗ್ಗೆ ಮಾತಾಡುತ್ತದೆ, ಆದರೆ ಹೆಣ್ಣಿನ ಸಂತೋಷದ ಬಗ್ಗೆ ಮೌನವಾಗಿರುತ್ತದೆ. ಈ ಕತೆ ನಮಗೆ ಹೇಳೋ ಪಾಠ ಏನಂದರೆ, ಒಳ್ಳೆಯ ಜೀವನಕ್ಕೆ ಇನ್ನೊಂದು ಅವಕಾಶ ತೆಗೆದುಕೊಳ್ಳುವುದು ಪಾಪ ಅಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನಮ್ಮ ಜೀವನಕ್ಕೆ ನಾವು ಯಾವುದೇ ನಿರ್ಧಾರವನ್ನು ತಗೋಬೋದು ಅಂಥೇಳಿ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ಇಂಥ ಕತೆಗಳು ಇನ್ನೂ ಹಲವರಿಗೆ ಧೈರ್ಯ ಕೊಡಬಹುದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಕತೆನೂ ಹೌದು ಸ್ನೇಹಿತರೆ, ಇದು ಒಂದು ಪ್ರೊಫೈಲ್ ಕೂಡ ಆಗಿರುತ್ತೆ.
ದಯವಿಟ್ಟು ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಾವು ನಿಮ್ಮನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದಷ್ಟು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಾವು ನಿಮಗೆ ಕಮೆಂಟ್ ಮುಖಾಂತರನೇ ನಾವು ನಿಮಗೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.